ಜನ ಇರ್ತಾರೆ ವೆರಿಫಿಕೇಷನ್ ಮಾಡೋದು? ಒಂದು ಕ್ಯಾಂಡಿಡೇಟನ್ನು ವೆರಿಫಿಕೇಷನ್ ಮಾಡಲಿಕ್ಕೆ 3 ಮಂದಿ ಇರ್ತಾರೆ. ಸೊ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ, ಇನ್ನಿಬ್ಬರು ಸಹಾಯಕರು ಇರ್ತಾರೆ. ಸೊ ಟೋಟಲಾಗಿ 3 ಮಂದಿ ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿ ಕೊಡ್ತಾರೆ. ಸೊ ವೆರಿಫಿಕೇಷನ್ಗೆ ಹೋಗೋ ಕ್ಯಾಂಡಿಡೇಟ್ಸ್ಗಳಿಗೆ ನನ್ನ ಸಜೆಷನ್ ಏನಂದರೆ, ನಿಮ್ಮ ಬಳಿ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು, ನಿಮಗೆ ಸಂಬಂಧಪಟ್ಟದ್ದು ಏನೇನಿದೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಫೋಟೋಸ್ ತೊಗೊಂಡೋಗಿ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನಿಮ್ಮ ವೋಟರ್ ID, ನಿಮ್ಮ SSLC PUC ಮಾರ್ಕ್ಸ್ ಕಾರ್ಡ್ಸ್ಗಳು, ಜೊತೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಒಂದು ಅಕ್ಲಾಟ್ಮೆಂಟ್ ಸ್ಲಿಪ್ ಬಂದಿರುತ್ತೆ ನಿಮಗೆ, ಆ ಒಂದು ಸ್ಲಿಪ್ಪಿನ ಪ್ರಿಂಟ್ ತೊಗೊಳ್ಳಿ, ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳಿ, ಫೀಸ್ ಕಟ್ಟಿರ್ತೀರ ಆ ಫೀಸಿನ ಒಂದು ರೆಸಿಪ್ಟ್ ಬಂದಿರುತ್ತೆ, ಆ ಫೀಸ್ ರೆಸಿಪ್ಟ್ ತೊಗೊಳ್ಳಿ, ಜೊತೆಗೆ ಹಾಲ್ ಟಿಕೆಟ್ ಇರುತ್ತೆ ಎಕ್ಸಾಮ್ದು, ಆ ಎಕ್ಸಾಮ್ ಹಾಲ್ ಟಿಕೆಟನ್ನು ಕೂಡ ತೆಗೆದುಕೊಂಡು ಹೋಗಿ. ಸೊ ನಿಮ್ಮದು ಅಂತ ಹೇಳಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಅಲ್ಲಿ ಈ ಡಾಕ್ಯುಮೆಂಟ್ ಬೇಕು, ಆ ಡಾಕ್ಯುಮೆಂಟ್ ಬೇಕಂತ ಅವ್ರು ಹೇಳಿದಾಗ ನಿಮಗೆ ತೊಗೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಿಮ್ಮ ಬಳಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನ ತೆಗೆದುಕೊಂಡು ಹೋಗಿ. 1:3 ರೇಷಿಯೋದಲ್ಲಿ ಸೆಲೆಕ್ಟ್ ಆಗಿರುವಂತಹ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೆ ವೆರಿಫಿಕೇಷನ್ ಹೇಗೆ ನಡೆಯುತ್ತೆ ಅಂತ ಹೇಳಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಆ ವೆರಿಫಿಕೇಷನ್ ಹಾಲ್ ಒಳಗಡೆ ಹೋದಾಗ ಅವರು ಅಲ್ಲಿ ಒಂದು ಚೆಕ್ ಲಿಸ್ಟ್ ಇರುತ್ತೆ. ಸೊ ಆ ಒಂದು ಚೆಕ್ ಲಿಸ್ಟ್ ಯಾವ ರೀತಿ ಇರುತ್ತೆ, ಸೊ ಯಾವ ರೀತಿ ಒಂದು ವೆರಿಫಿಕೇಷನ್ ನಡೆಯುತ್ತೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ಅಲ್ಲಿ ಹೋದ ತಕ್ಷಣ ಅವರು ನಿಮಗೊಂದು ಚೆಕ್ ಲಿಸ್ಟ್ ಕೊಡ್ತಾರೆ. ಸೊ ನೋಡಿ, ಇದೇ ಆ ಚೆಕ್ ಲಿಸ್ಟ್ ಆಗಿರುತ್ತೆ. ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳು ಯಾವ ಒಂದು ಆರ್ಡ್ರಲ್ಲಿ ಇಡಬೇಕು ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಮೊದಲು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇಡಬೇಕು. ಅದಾದಮೇಲೆ ನಿಮ್ಮ ಅಕ್ಲಾಟ್ಮೆಂಟ್ ಸ್ಲಿಪ್, ಚಲನ್ ಪ್ರತಿ, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ನೀವು ಯಾವ ಒಂದು ಕ್ಯಾಸ್ಟಿಗೆ ಸಂಬಂಧಪಟ್ಟಿರ್ತೀರ ಆ ಒಂದು ಕ್ಯಾಸ್ಟಿನ ಜಾತಿ ಪ್ರಮಾಣ ಪತ್ರ. ಅದಾದ ನಂತರ ನೀವು ರಿಸರ್ವೇಷನ್ಗೆ ಅಪ್ಲೈ ಮಾಡಿದರೆ ಯಾವ ಒಂದು ಮೀಸಲಾತಿ ಅಡಿ ಅಪ್ಲೈ ಮಾಡಿರ್ತೀರ ಆ ಒಂದು ಮೀಸಲಾತಿ ಪ್ರಮಾಣ ಪತ್ರ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಆರ್ಡರ್ ವೈಸ್ ಇಡಿ ಅಂತ ಹೇಳಿ ನಿಮಗೊಂದು ಚೆಕ್ ಲಿಸ್ಟನ್ನು ಕೊಡ್ತಾರೆ. ಈ ಚೆಕ್ ಲಿಸ್ಟನ್ನು ಮೇಲಿಟ್ಟು ಅದರ ಕೆಳಗಡೆ ನೀವು ನಿಮ್ಮ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಆರ್ಡರ್ ವೈಸ್ ಇಟ್ಕೋತೀರ. ಅದಾದ ನಂತರ ಅವರ ಬಳಿ ನೀವು ಅಷ್ಟು ಡಾಕ್ಯುಮೆಂಟ್ಸ್ ಪ್ಲಸ್ ಚೆಕ್ ಲಿಸ್ಟನ್ನು ತೆಗೆದುಕೊಂಡು ಹೋಗಿ ಅವ್ರ ಮುಂದೆ ಕೂತಾಗ ಅವರು ಅಷ್ಟು ಡಾಕ್ಯುಮೆಂಟ್ಸನ್ನು ಒಂದೊಂದೇ ವೆರಿಫೈ ಮಾಡ್ತಾ ಹೋಗ್ತಾರೆ. ಸೊ ಒಂದೊಂದೇ ವೆರಿಫೈ ಮಾಡ್ತಾ ಹೋದಾಗ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸಿಗೂ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಟೈಮಲ್ಲಿ ಏನು ಮೆನ್ಷನ್ ಮಾಡಿದ್ದೀರಾ ಆ್ಯಂಡ್ ಇವಾಗ ತಂದಿರೋ ಡಾಕ್ಯುಮೆಂಟ್ಸ್ಗಳು ಎಲ್ಲ ಕರೆಕ್ಟ್ ಇದೆಯಾ, ಎರಡು ಕರೆಕ್ಟ್ ಇದೆ ಅಂತ ಹೇಳಿ ಎಸ್ ಅಥವಾ ರಿಸರ್ವೇಷನ್ಗೆ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನೋ ಅಂತ ಹೇಳಿ ಒಂದು ಕಾಲಮಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಕಸ್ಮಾತ್ ನೀವೇನಾದರೂ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಬೇರೆ ಒಂದು ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ದು, ಸೊ ಈಗ ಕೆಲವ್ರು ಏನು ಮಾಡ್ತಾರೆ, PUC SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಬೇರೆ ಮಾರ್ಕ್ಸ್ ಎಂಟ್ರಿ ಮಾಡಿ ಹಾಕಿರ್ತಾರೆ, ಬಟ್ ಇಲ್ಲಿ ತಂದಾಗಲೇ ಒಂದು ಬೇರೆ ಮಾರ್ಕ್ಸ್ ಇರುತ್ತೆ. ಸೊ ಅಂತಹ ಅಭ್ಯರ್ಥಿಗಳ ಏನಿರ್ತಾರೆ ಅಂತಹ ಅಭ್ಯರ್ಥಿಗಳ ಒಂದು ಮಾರ್ಕ್ಸ್ ಕಾರ್ಡ್ನ ಮುಂದೆ ಒಂದು ಶರ ಬರೀತಾರೆ ಅವರು. ಸೊ ದೇರ್ ಇಸ್ ಎರರ್ ಅಂತ ಹೇಳಿ, ಸೊ ಮಾರ್ಕ್ಸ್ ಕಾರ್ಡ್ನಲ್ಲಿ ಲೋಪದೋಷ ಇದೆ ಅಂತ ಹೇಳಿ. ಸೊ ಅಂಥ ಅಭ್ಯರ್ಥಿಗಳು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಚೆಕ್ ಲಿಸ್ಟನ್ನು ತಯಾರು ಮಾಡಿಕೊಂಡು ಅವರು ನಿಮ್ಮ ಒಂದೊಂದೇ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ತಾ ಹೋಗ್ತಾರೆ. ಸೊ ಎಷ್ಟು ಜನ ಇರ್ತಾರೆ ವೆರಿಫಿಕೇಷನ್ ಮಾಡೋದು? ಒಂದು ಕ್ಯಾಂಡಿಡೇಟನ್ನು ವೆರಿಫಿಕೇಷನ್ ಮಾಡಲಿಕ್ಕೆ 3 ಮಂದಿ ಇರ್ತಾರೆ. ಸೊ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ, ಇನ್ನಿಬ್ಬರು ಸಹಾಯಕರು ಇರ್ತಾರೆ. ಸೊ ಟೋಟಲಾಗಿ 3 ಮಂದಿ ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿ ಕೊಡ್ತಾರೆ. ಸೊ ವೆರಿಫಿಕೇಷನ್ಗೆ ಹೋಗೋ ಕ್ಯಾಂಡಿಡೇಟ್ಸ್ಗಳಿಗೆ ನನ್ನ ಸಜೆಷನ್ ಏನಂದರೆ, ನಿಮ್ಮ ಬಳಿ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು, ನಿಮಗೆ ಸಂಬಂಧಪಟ್ಟದ್ದು ಏನೇನಿದೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಫೋಟೋಸ್ ತೊಗೊಂಡೋಗಿ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನಿಮ್ಮ ವೋಟರ್ ID, ನಿಮ್ಮ SSLC PUC ಮಾರ್ಕ್ಸ್ ಕಾರ್ಡ್ಸ್ಗಳು, ಜೊತೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಒಂದು ಅಕ್ಲಾಟ್ಮೆಂಟ್ ಸ್ಲಿಪ್ ಬಂದಿರುತ್ತೆ ನಿಮಗೆ, ಆ ಒಂದು ಸ್ಲಿಪ್ಪಿನ ಪ್ರಿಂಟ್ ತೊಗೊಳ್ಳಿ, ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳಿ, ಫೀಸ್ ಕಟ್ಟಿರ್ತೀರ ಆ ಫೀಸಿನ ಒಂದು ರೆಸಿಪ್ಟ್ ಬಂದಿರುತ್ತೆ, ಆ ಫೀಸ್ ರೆಸಿಪ್ಟ್ ತೊಗೊಳ್ಳಿ, ಜೊತೆಗೆ ಹಾಲ್ ಟಿಕೆಟ್ ಇರುತ್ತೆ ಎಕ್ಸಾಮ್ದು, ಆ ಎಕ್ಸಾಮ್ ಹಾಲ್ ಟಿಕೆಟನ್ನು ಕೂಡ ತೆಗೆದುಕೊಂಡು ಹೋಗಿ. ಸೊ ನಿಮ್ಮದು ಅಂತ ಹೇಳಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಅಲ್ಲಿ ಈ ಡಾಕ್ಯುಮೆಂಟ್ ಬೇಕು, ಆ ಡಾಕ್ಯುಮೆಂಟ್ ಬೇಕಂತ ಅವ್ರು ಹೇಳಿದಾಗ ನಿಮಗೆ ತೊಗೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಿಮ್ಮ ಬಳಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನ ತೆಗೆದುಕೊಂಡು ಹೋಗಿ. ಸೊ ಈಗ 1:3 ಆಯಿತು. ಸೊ 1:3 ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ನಾವು ತಿಳಿಯೋದಾದರೆ, ಫಾರ್ ಕ್ಯೂರಿಯಾಸಿಟಿ, ಸೊ 1:3 ಆದ ನಂತರ ಈಗ ಒಂದು ಸೀಟಿಗೆ 3 ಅಭ್ಯರ್ಥಿಗಳನ್ನ ಕರೆದಿದ್ದಾರೆ ಅವರು ವೆರಿಫಿಕೇಷನ್ಗೆ. ಸೊ ಒಂದು ಸೀಟಿಗೆ 3 ಅಭ್ಯರ್ಥಿಗಳನ್ನ ವೆರಿಫೈ ಮಾಡ್ತಾರೆ. ಸೊ 3 ಅಭ್ಯರ್ಥಿಗಳಲ್ಲಿ ಒಬ್ಬ ಕ್ಯಾಂಡಿಡೇಟ್ ಮಾತ್ರ ಸೆಲೆಕ್ಟ್ ಆಗ್ತಾನೆ. ಯಾರು ಸೆಲೆಕ್ಟ್ ಆಗ್ತಾರೆ ಅಂದರೆ, ಪ್ರಿಯಾರಿಟಿ ವೈಸ್ ಹೋಗೋದಾದರೆ ಯಾರು ಮೊದಲು ಇರ್ತಾನೋ ಅವನಿಗೆ ಮೊದಲನೇ ಚಾನ್ಸ್ ಇರುತ್ತೆ. ಸೊ ಅವನ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಅವನು ಸೆಲೆಕ್ಟ್ ಆಗ್ತಾನೆ. ಅವನು ಆಬ್ಸೆಂಟ್ ಆಗಿದ್ದ ವೆರಿಫಿಕೇಷನ್ ಟೈಮಲ್ಲಿ ಬಂದಿರಲಿಲ್ಲ, ಅಂತಹ ಟೈಮಲ್ಲಿ ಎರಡನೇ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವನಿಗೆ ಸಿಗುತ್ತೆ. ಸೊ ಹೀಗೆ ಇದಿಷ್ಟು ವೆರಿಫಿಕೇಷನ್ ಆದ ನಂತರ 1:1 ಅಂತ ಹೇಳಿ ಒಂದು ಫೈನಲ್ ಲೀಸ್ಟನ್ನು ಬಿಡ್ತಾರೆ ನಿಮಗೆ. ಸರಿನಾ? ಈಗ 1:3 ಬಿಟ್ಟಿದೆ ಅಂದರೆ ಒಂದು ಪೋಸ್ಟಿಗೆ 3 ಅಭ್ಯರ್ಥಿಗಳನ್ನ ನಾವು ಕರೆದಿದ್ದೀವಿ ಅಂತ ಹೇಳಿ ಈಗ ಲೀಸ್ಟನ್ನು ಬಿಟ್ಟಿದ್ದಾರೆ. ಅದಾದ ನಂತರ ಒಂದು ಪೋಸ್ಟಿಗೆ ಒಬ್ಬ ಅಭ್ಯರ್ಥಿ ಅಂತ ಹೇಳಿ 1:1 ಅಂತೇಳಿ ತಮ್ಮ ಅಫಿಷಿಯಲ್ ವೆಬ್ಸೈಟ್ KE ಅಫಿಷಿಯಲ್ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಸೊ ಅದಾದ ನಂತರ ಆ 1:1 ಲೀಸ್ಟಲ್ಲಿ ಇರುವಂತಹ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಅವರು ಸರ್ಟೇನ್ ಡಾಕ್ಯುಮೆಂಟ್ಸ್ಗಳನ್ನು ಅವರು ಆ ಒಂದು DC ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸಿಂಧುತ್ವ ಅಂತ ಹೇಳಿ ಕರಿತೀವಿ ಆ ಪ್ರೋಸೆಸ್ನ. ಆ ಸಿಂಧುತ್ವ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಈ ಒಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ನೇಮಕಾತಿ ಏನಿದೆ ಪ್ರೋಸೆಸ್, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಈ ಒಂದು ಹುದ್ದೆಯ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಧನ್ಯವಾದಗಳು.